ಇದ್ದಕ್ಕಿದ್ದಂತೆ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲವೂ ಬದಲಾವಣೆ ಆಗಿದೆ. ನಾನೇ 5 ವರ್ಷ ಸಿಎಂ ಅಂತಿದ್ದ ಸಿದ್ದರಾಮಯ್ಯ ಈಗ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅದನ್ನು ಡಿಕೆ ಶಿವಕುಮಾರ್ಗೆ ಬಿಟ್ಟು ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ತಮ್ಮ ಆಡಳಿತ ಶುರು ಮಾಡಿಕೊಂಡಿದ್ದಾರೆ. ಆದರೆ ಸಚಿವರ ಖಾತೆ ಹಂಚಿಕೆ ಹಾಗೂ ಯಾರನ್ನೆಲ್ಲ ಸಚಿವರನ್ನಾಗಿ ಮಾಡೋದು ಅನ್ನೋ ಬಗ್ಗೆ ಟೆನ್ಷನ್ ಶುರುವಾಗಿದೆ. ಅನೇಕ ಸಚಿವರು ಡಿಕೆ ಶಿವಕುಮಾರ್ ಮೇಲೆ ಅಸಮಾಧಾನಗೊಂಡಿದ್ದಾರೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಸಿಎಂ ಆಗೋಕ್ಕೂ ಮುನ್ನ ಕೆಪಿಸಿಸಿ ಅಧ್ಯಕ್ಷರಾಗಿದ್ರು. ಇವರು ಸಿಎಂ ಆಗುತ್ತಲೇ ಅವರ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಬರ್ತಾರೆ ಅನ್ನಲಾಗಿತ್ತು. ಆದ್ರೆ ಅವರೇ ಮಾಡಿದ ಡಿಮ್ಯಾಂಡ್ ನಿಂದ ಈಗ ಆ ಸ್ಥಾನ ತಪ್ಪಿದೆ. ಯಾಕಂದ್ರೆ ಅವರು ಅಧ್ಯಕ್ಷ ಸ್ಥಾನದ ಜೊತೆ ಮಂತ್ರಿ ಸ್ಥಾನವನ್ನು ಕೇಳಿದ್ರು. ಎರಡನ್ನು ಕೊಡಲ್ಲ ಅಂತ ಹೈಕಮಾಂಡ್ ಹೇಳಿದ್ರಿಂದ ಈಗ ಬರೀ ಮಂತ್ರಿಯಾಗಿ ಅಧ್ಯಕ್ಷ ಕುರ್ಚಿ ಸತೀಶ್ ಜಾರಕಿಹೊಳಿ ಬಿಟ್ಟುಕೊಟ್ಟಿದ್ದಾರೆ. ಬಿಕೆ ಹರಿಪ್ರಸಾದ್ ಈಗ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ. ಇದೀಗ ತಮ್ಮ ಸಹೋದರ ಕೆಪಿಸಿಸಿ ಅಧ್ಯಕ್ಷರಾಗದೇ ಇರೋದಕ್ಕೆ ರಮೇಶ್ ಜಾರಕಿಹೊಳಿಗೆ ಖುಷಿಯಾಗಿದ್ದಾರೆ. ಸತೀಶ್ ಈಗ ಅಧ್ಯಕ್ಷರಾಗದಿರೋದೇ ಒಳ್ಳೇದು. ಯಾಕಂದ್ರೆ ಮುಂದೆ ಬಿಜೆಪಿ ಸರ್ಕಾರ ಬರಲಿದೆ. ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನೀಡಿದ್ರೆ ತೊಂದ್ರೆ ನಮ್ಗಾಗ್ತಿತ್ತು ಅಂದಿದ್ದಾರೆ. ಅಷ್ಟೇ ಅಲ್ಲ, ಅವರ ವೈರಿ ಡಿಕೆ ಶಿವಕುಮಾರ್ ಸಿಎಂ ಆಗಿದ್ದರ ಬಗ್ಗೆ ವ್ಯಂಗ್ಯವಾಡಿ 3 ತಿಂಗಳು ಬಿಟ್ಟು ಮಾತಾಡ್ತೀನಿ ಅನ್ನೋ ಮೂಲಕ ಸರ್ಕಾರ ಹೆಚ್ಚು ದಿನ ಇರಲ್ಲ ಅಂದಿದ್ದಾರೆ. ಸತೀಶ್ ಜಾರಕಿಹೊಳಿ ಬಗ್ಗೆ ಹೇಳು, ಅವನ ಅಧ್ಯಕ್ಷ ಇಲ್ಲದೆ ಒಳ್ಳೆದಾಗಿದೆ. ಯಾಕಂದ್ರೆ 20 ನಾವು ಬರೋದು, ಯಾಕಂದ್ರೆ ಅಧ್ಯಕ್ಷ ಇದ್ರೆ ಇಡೀ ನಮ್ಮ ಸಮಾಜ ಕಟ್ಟರು ನೋಡಪ್ಪ. ಎಲ್ಲರಿಗೆ ಲಿಂಗೇಂದ್ರ ವಕೀಲರಿದ್ದಾರೆ, ಕುರುಬರಿದ್ದಾರೆ. ನಮ್ಮ ಸಮಾಜ ಕಾಂಗ್ರೆಸ್ ಹೋಗ್ತಾಗ ನಾಯಕ ಸಮಾಜ ಹೇಳ್ಕೊಟ್ಟು ಸೋಲ್ತು ನಮ್ಮ ಮೇಲೆ ಅಪ್ಪ ದೇವ್ರು ಒಳ್ಳೆದಾಗಿದೆ. ಯಾಕಂದ್ರೆ ಶಿಕ್ಷಕ ನಾವು ಬಂದಿದ್ದು ಯಾಕಂದ್ರೆ ಯಾಕೆ ಹೇಳಪ್ಪ ಅಂದ್ರೆ ನಮ್ಮ ತಪ್ಪಲೆ ಇವತ್ತು ಬಿಜೆಪಿ ಸರ್ಕಾರ ತಪ್ಪಲೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರ ಮಾಡ್ತದೆ. ನಾವು ಅಧಿಕಾರದ ಕರೆಕ್ಟ್ ಆಗಿ ಎಲ್ಲರೂ ವಿಶ್ವಾಸಗಳು ಎಲ್ಲ ಸಮಾಜ ತಗೊಂಡ್ರೆ ನಾವು ಸೋಲ್ತಿರಕ್ಕಿಲ್ಲ. ಯಾಕೆ ಒಂದೇ ಗೆಲ್ಲಿ ಮಠ ಎಲ್ಲ ಬೇಕು, ಯಾಕಂದ್ರೆ ಒಂದೇ ಸಂದಾಗಿ ರಾಜಕೀಯ ಮಾಡ್ತಾರೆ. ಅದನ್ನ ನಾವು ಹೋರಾಟ ಮಾಡ್ಬೇಕಂದ್ರೆ ನಾವು ಗಟ್ಟಿಯಾಗಿ ಮಾಡಬೇಕು. ನಾವು ಬರೀ ನಾವು MLA ಹೇಳಿದ್ದಾರೆ, ಅದು ಹೇಳಿದ ಮಂತ್ರಿ MLA ಯಾರು ಕೂಡಿರಲಿಲ್ಲ, ಗೊತ್ತ ಕೂಡಿದ್ರೆಲ್ಲ ಇದನ್ನೇ ಮುಂದುವರಿಸ್ಬೇಕು ನಾವು. ಯಾಕಪ್ಪ ಅಂದ್ರೆ ಒಂದು ಗಟ್ಟಿ ಒಕ್ಕಟ್ಟಿದ್ರೆ ಮಾತ್ರ ಹೆದರ್ತಾರೆ. ಯಾಕೆ ವಿಶೇಷ ಹೋರಾಟಕ್ಕೆ ಬಹಳ ಹೆದರ್ತಾರೆ ಜನ. ಅದಕ್ಕೆ ನಾವು ಈ ಹೇಳಿಕೆಯನ್ನು ಸರ್ಕಾರಕ್ಕೆ ಹೇಳಬೇಕು. ನಾವು ಜಾಸ್ತಿ ಜಗ್ಗಿ ಮಾಡಬೇಕು, ಹೆದರ್ಸ್ಬೇಕು, ಹಿಂಸೆಬೇಕು. ಯಾಕಂದ್ರೆ ಸರ್ಕಾರ ಇದ್ದಾಗ ಬಹಳ ಅತಿಯಾಗಿ ಮಾಡಬಹುದು. ನಾವು ಒಳ್ಳೆಯದಿಂದ ಹೋರಾಟ ಮಾಡಿದ್ರೆ ಒಳ್ಳೆ ಉದ್ದೇಶ ಹೋರಾಟ ಮಾಡಿದ್ರೆ ದೇವರು ಯಶ ಕೊಡ್ತಾನೆ. ಮತ್ತು ಮುಂದಿನ ದಿನದಲ್ಲಿ ನಮ್ಮ ರಾಜ್ಯ ನಾಯಕರು ಈಗ ಉದಾಹರಣೆ ವಾದಿರಾಜ್ ಅವರು ನಾವು ಕರೆಸಿದವರು. ಯಾಕಂದ್ರೆ ಬೇರೆ ಸಮಾಜದ್ರು ವಾದಿರಾಜ್ ಯಾಕೆ ಕರೆಸಿದ್ರೆ ಅವ್ರು ಬಹಳಷ್ಟು ಅನುಭವ ಇದೆ. ಯಾಕಂದ್ರೆ ಬಹಳ ನಿರಂತರ ಹೋರಾಟ ಮಾಡ್ಬೋದು. ಅವ್ರು ಕರೆಸಿ ನಾವು ಯಾಕಂದ್ರೆ ರಾಯಚೂರದಲ್ಲಿ ಸರಿಯಾಗಿ ನಾವು ಜನರಿಗೆ ನಾವು ತಿಳಿ ಹೇಳೋದಿಲ್ಲ. ಯಾಕಂದ್ರೆ ಅವರು 1940ರಿಂದ ಸ್ವತಂತ್ರ ಪೂರ್ವದಿಂದ ಈಗಿನವರೆಗೆ ಆ ಹೋಗೋ ಬಗ್ಗೆ ಅವ್ರು ಚರ್ಚೆ ಮಾಡಿಕೊಂಡು ಪ್ರತಿಯೊಂದು ಹಂತದಲ್ಲೇ ಪರಿಚಯ ಇಲ್ಲ. ಅದಕ್ಕೆ ನಾವು ಕರ್ಕೊಂಡ್ಬಂದು ಪ್ರಾಸ್ತಾವಿಕ ಭಾಷೆ ಮಾಡಿ ನಮ್ಮ ಜನಾಂಗಕ್ಕೆ ಏನೇನು ಅನ್ಯಾಯ ಮಾಡಿದಾರಪ್ಪ, ಹೆಂಗ್ ಮಾಡ್ತಾರೆ, ನಾಟಕ ಸರ್ಕಾರ ಹೆಂಗ್ ಮಾಡ್ತಾರೆ, ಕೂಡಲೇ ಹೆಂಗ್ ಮಾತನಾಡ ಮಾಡ್ತಾರೆ ಅನ್ನುವಂಥ ಅದೆಲ್ಲ. ಯಾಕಂದ್ರೆ 2015ರಲ್ಲಿ ಹೇಗೆ ಸ್ಟೇಜ್ ಕೊಟ್ಟರು, ಆಮೇಲೆ 2017 ಮತ್ತು ಜನರಿಗೆ ಕಾಂಗ್ರೆಸ್ಸಿನ ಒಬ್ಬ ಪ್ರಮುಖ ನಾಯಕರು 9th ಶೆಡ್ಯೂಲ್ ಬಗ್ಗೆ ರಾಂಗ್ ರಿಪ್ರೆಸ್ ಮಾಡ್ತಾರೆ. 9th ಶೆಡ್ಯೂಲ್ ಮಾಡೋದು ಕೇಂದ್ರದಲ್ಲಿ ಮೋದಿ ಸರ್ಕಾರದಲ್ಲಿ ಮಾಡ್ತಾರೆ ತಪ್ಪು. ಯಾಕಂದ್ರೆ 9th ಶೆಡ್ಯೂಲ್ ನಮ್ಮ ಮೀಸಲಾತಿಗೆ ಒಳಪಡೋದಿಲ್ಲ, ಅದು ಕೋರ್ಟ್ನಲ್ಲಿ ಚೊಲೆ ಮಾಡ್ತಾರೆ. ಅದಕ್ಕೆ 9th ಶೆಡ್ಯೂಲ್ ಬಗ್ಗೆ ತನಿಖೆ ಶುರು ಮಾಡ್ರಿ. ಮತ್ತೊಂದು 9th ಶೆಡ್ಯೂಲ್ ಈ ಮೀಸಲಾತಿ ಸಂಬಂಧ ಇಲ್ಲ. ನಾವು ಅದು ಬರೀ ಹೇಗೆ ಘಟ್ಟಾಧಿಸಿದ್ರೆ ಮಾತ್ರ 9th ಶೆಡ್ಯೂಲ್ ಬರ್ತೈತೆ. ಅದಕ್ಕೆ 9th ಶೆಡ್ಯೂಲ್ ಅಲ್ಲಿ ಮೀಸಲಾತಿ ಒಳಪಡುವುದಿಲ್ಲ. ಮತ್ತು ನೀವೆಲ್ಲ ಪ್ರಮುಖ ನಾಯಕರು ಎಲ್ಲ ಈ ಕಾಂಗ್ರೆಸ್ಸಿನ ನಾಯಕರು ರಾಜ್ಯ ಜನರು ತಪ್ಪು ಮಾಹಿತಿ ಬಿಡೋದು, ಅದನ್ನ ತಪ್ಪು ಅಂತೇಳಿ 9th ಶೆಡ್ಯೂಲ್ ಸಂಬಂಧ ಇರುತ್ತೋ ಹೇಳ್ಬೇಕು ನಾವು. ಯಾಕೆ ಇಲ್ಲ, ನನ್ನ ಮಾಹಿತಿ ಇಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡಿ. 3 months ಮಾಡೋಣ ಮಾತಾಡೋದಿಲ್ಲ. 3 ತಿಂಗಳ ಸರ್ಕಾರ ಬಗ್ಗೆ ಮಾತಾಡ್ತೀನಿ. ನನಗೆ ಏನೂ ಮಾಹಿತಿ ಇಲ್ಲ. ಈ ಮೀಸಲಾತಿ ಹೋರಾಟ ಒಂದು ಒಳ್ಳೆ ಉದ್ದೇಶ ಮಾಡೋದು ಸಫಲ ಆಗ್ತದೆ ಆಶಾಭಾವನೆ ಇದ್ದೇವೆ. ಇದು ರಾಜಕೀಯವಾಗಿ ಇನ್ನು 3 months ಅಂತ ಮಾತಾಡ್ತೀನಿ. ನಮ್ಮ ಡೇ 1 ಮಾಡತ್ತೀನಿ. ಪ್ರಯತ್ನ ಮಾಡಿದೆ. ಅದು ಹೈಕಮಾಂಡ್ ಡಿಸಿಷನ್. ನನಗೆ ಗೊತ್ತಿಲ್ಲ. ಆಯ್ತು, ಅದು ಈ ಸದ್ಯ ಮಾತಾಡ್ಬಿಡೋದು. ಅಲ್ಲ ನೋಡಿ, ಇವತ್ತಿಗೆ 10 ದಿವಸ ಆಯ್ತು ಪ್ರಮಾಣ ಸ್ವೀಕಾರ ಮಾಡಿ. ಇನ್ನು ಮಂತ್ರಿಮಂಡಲ ರಚನೆ ಮಾಡಿ 1 ತಿಂಗಳು ಹೋಗ್ತಿದ್ದೆ.
2 ತಿಂಗಳ ಟೈಮ್ ಕೊಡಲ್ಲ ಸರ್ಕಾರಕ್ಕೆ. ಈಗ ಮಾತಾಡಿದ್ರೆ ನಾನು ಹತಾಶ ಭವನದ ಮಾತಾಡಂಗೆ ನನಗೆ ಗೊತ್ತ. ಥ್ಯಾಂಕ್ ಯು. ಮತ್ತೊಂದು ಕಡೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ವೇದಿಕೆ ಮೇಲೆಯೇ ಲಿಂಗಾಯತ ಮಠಾಧೀಶರ ಮುಂದೆಯೇ ಮುಖಂಡರು ಗಲಾಟೆ ಮಾಡಿಕೊಂಡಿದ್ದಾರೆ. ಕನ್ನೇರಿ ಶ್ರೀಗಳ ಬಸವ ಕಲ್ಯಾಣ ಪ್ರವೇಶ ನಿರ್ಬಂಧಿಸಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮೈಕ್ಗಾಗಿ ವೇದಿಕೆ ಮೇಲೆ ಕಿತ್ತಾಡಿಕೊಂಡಿದ್ದಾರೆ. ಭಾಲ್ಕಿ ಹಿರೇಮಠದ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಸಮ್ಮುಖದಲ್ಲೇ ಲಿಂಗಾಯತ ಮುಖಂಡರ ನಡುವೆ ಮಾತಿನ ಚಕಮಕಿ ನಡೆದಿದೆ. RSS ನವರು ತಿಂಗಳುಗಟ್ಟಲೆ ಚಿಂತನ ಮಂಥನ ಸಭೆ ಮಾಡ್ತಾರೆ. ಕನ್ನೇರಿ ಶ್ರೀಗಳ ಅಸಲಿ ಎತ್ತು ಬಯಲಿಗೆಳೆಯಲು ಕೇವಲ 5 ನಿಮಿಷ ಎಂದಿದ್ದಕ್ಕೆ ಲಿಂಗಾಯತ ಮುಖಂಡರಾದ ಬಸವರಾಜ್ ಧನ್ನೂರ ಹಾಗೂ ಹುಗ್ಗೆ ಪಾಟೀಲ್ ನಡುವೆ ಗಲಾಟೆ ಆಗಿದೆ. ವಿಶ್ವಗುರು ಬಸವಣ್ಣನವರಿಗೆ ದಯವಿಟ್ಟು ಎಲ್ಲ ಕೂತ್ಕೊಳ್ಳಿ. ಶಿವಶರಣಪ್ಪ ಹುಗ್ಗೆ ಪಾಟೀಲ್ ಅವರು ಮಾತಾಡ್ತಾರೆ. ಎಲ್ಲರೂ ಶಾಂತವಾಗಿ ನಮ್ಮ ಉದ್ದೇಶ, ನಮ್ಮ ಗುರಿ, ಮೈ ತುಂಬ ಇದು ಏನು ಎಲ್ಲ ಸದುದ್ದೇಶ ಏನದ ಅಂತಂದ್ರೆ ಬಸವ ತತ್ವಕ್ಕೆ ನಾವು ಯಾವ ಯಾರೇ ಅವರು ಕ್ಷಮೆ ಕೇಳಬೇಕು. ನಮ್ಮ ಸ್ವಾಗತ ಅದ. ಅವ್ರು ವಿರೋಧಿಸಿದ್ರ ಅವರಿಗೆ ಒಳಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅಂತ ಶಕ್ತಿ ಈ ನೆಲದಾಗ ಅಂತ ವಿಷಯ ಇಟ್ಕೊಂಡು ಹುಗ್ಗೆ ಪಾಟೀಲ್ ಅವರು ಮಾತಾಡ್ತಾರೆ. ವಿಶ್ವಗುರು ಬಸವಣ್ಣನವರಿಗೆ ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ. ಆಫೀಸ್ ಹೋಗ್ಬೇಕು ಎಲ್ಲಿದ್ದಾರೆ ನನಗೆ. ಜೈ ಬಸವ, ಜೈ ಬಸವ, ವಿಶ್ವಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ, ಈತನಾಚಾರ್ಯ ಮೈವಾರ ಮಾಜಿ ತಂದೆಯವರಿಗೆ, ಕೈಗಾಲ್ಕಲ್ಲಿ ಅಕ್ಕ ಮಾದೇವಿಯವರಿಗೆ, ಸಸಿಗೆ ಸಲುವಿದ ಅಲ್ಲಮ ಪ್ರಭುದೇವರಿಗೆ. ನಾನು ಏನ್ ಮಾಡ್ತೀನಿ ಅಂದ್ರೆ ಅಧ್ಯಕ್ಷರ ಅವ್ರು ಏನ್ ಮಾಡ್ತಾರೆ ಕೆಲಸ ಮಾಡ್ತೀನಿ.